ಸೋಲೋ ಮಾತೇ ಇಲ್ಲ. ಒಂದು ಕೆಲಸ ಹೋದ್ರೆ ಏನಾಯ್ತು, ಇನ್ನೊಂದು ಕೆಲಸ ಹುಡುಕಿದ್ರೆ ಆಯ್ತು ಅನ್ನೋದು ಭಾಗ್ಯ ಮೈಂಡ್ ಸೆಟ್. ಭಾಗ್ಯ ಎಲ್ಲ ನಿರ್ಧಾರಕ್ಕೂ ಕುಸುಮ ಸಪೋರ್ಟಿವ್ ಆಗಿ ನಿಂತಿದ್ದಾಳೆ. ಇದೀಗ ಭಾಗ್ಯ ಹೊಸ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಕೈ ತುತ್ತು ಅಂತ ಹೆಸರಿಟ್ಟಿದ್ದಾಳೆ. ಆದ್ರೆ ಈ ಕೆಲಸದ ಮೇಲೂ ತಾಂಡವ್ ಶ್ರೇಷ್ಠ ವಕ್ರದೃಷ್ಟಿ ಬಿದ್ದಿದೆ. ಭಾಗ್ಯಾಳಿಗೆ ಲಾಸ್ ಮಾಡಬೇಕು ಅಂತ ಶ್ರೇಷ್ಠ ಹೊಸ ಪ್ಲಾನ್ ಮಾಡಿದ್ಲು. ಆದ್ರೆ ಆಕೆಯ ಪ್ಲಾನ್ನಿಂದ ಭಾಗ್ಯಗೆ ಒಳ್ಳೆಯದೇ ಆಗಿದೆ. ಬಂದ ಸವಾಲನ್ನ ಭಾಗ್ಯ ಚೆನ್ನಾಗಿ ನಿಭಾಯಿಸಿದ್ದಾಳೆ. ಬಂದ ದುಡ್ಡಲ್ಲಿ ಮಗನ ಫೀಸ್ ಕಟ್ಟಿದ್ದಾಳೆ. ಹಾಗಾದ್ರೆ ಭಾಗ್ಯ ಹೊಸ ಬಿಸ್ನೆಸ್ ಸಕ್ಸಸ್ ಆಯ್ತಾ? ಶ್ರೇಷ್ಠ ತಾಂಡವ್ ಮುಂದೇನು ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ರೋಚಕ ತಿರುವು ಪಡ್ಕೊಂಡಿದೆ. ತಾಂಡವ್ ಶ್ರೇಷ್ಠ ಜೊತೆ ಸೇರ್ಕೊಂಡು ಭಾಗ್ಯಳನ್ನ ಹೇಗಾದ್ರೂ ಮಾಡಿ ಸೋಲಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಬಂದಿದ್ದಾನೆ. ಅವನು ಪ್ರತಿ ಬಾರಿ ಭಾಗ್ಯಳನ್ನ ಸೋಲಿಸ್ಬೇಕಂತ ಪ್ರಯತ್ನಿಸಿದಾಗ್ಲೂ ಅವಳು ಮತ್ತೆ ಗೆಲ್ತಾ ಅವನಿಗೆ ಪಾಠ ಕಲಿಸ್ತಿದ್ದಾಳೆ. ಹೀಗಾಗಿ ಅವನಿಗೆ ಭಾಗ್ಯ ಮೇಲಿನ ದ್ವೇಷ ಮತ್ತು ಕೋಪ ಮತ್ತಷ್ಟು ಹೆಚ್ಚಾಗಿದೆ. ಇದೀಗ ಭಾಗ್ಯ ಹೊಸ ಬಿಸ್ನೆಸ್ ಮೇಲೂ ಶ್ರೇಷ್ಠ ತಾಂಡವ್ ಕೆಟ್ಟ ದೃಷ್ಟಿ ಬಿದ್ದಿದೆ. ಹೇಗಾದ್ರೂ ಮಾಡಿ ಅವಳಿಗೆ ಲಾಸ್ ಮಾಡಿಸ್ಬೇಕು ಅಂತ ಶ್ರೇಷ್ಠ ಹೊಸ ಪ್ಲಾನ್ ಮಾಡಿದ್ಲು. ಇದರಿಂದಾಗಿ ಭಾಗ್ಯಗೆ ಒಳ್ಳೆಯದೇ ಆಗಿದೆ. ಕೈ ತುಂಬ ದುಡ್ಡು ಬರುವಂತೆ ಆಗಿದೆ. ತನ್ಮಯ್ ಸ್ಕೂಲ್ ಫೀಸ್ ಕಟ್ಟಲು ಭಾಗ್ಯ ಒದ್ದಾಡ್ತಿರ್ತಾಳೆ. ಹೀಗಾಗಿ ಮಗನ ಸ್ಕೂಲ್ ಫೀಸ್ ತಾನೇ ಕಟ್ಟಬೇಕು ಅಂತ ತಾಂಡವ್ ಯೋಚನೆ ಮಾಡ್ತಿದ್ದ. ಭಾಗ್ಯ ಹೊಂದಿಸಿದ್ದ ದುಡ್ಡು ಕೂಡ ಖರ್ಚಾಗಬೇಕು, ಆಗ ಸ್ಕೂಲ್ ಫೀಸ್ ಕಟ್ಬೋದು ಅಂತ ಆತ ಪ್ಲಾನ್ ಮಾಡಿದ್ದ. ಹೀಗಾಗಿ ಶ್ರೇಷ್ಠ ಮತ್ತು ಆಕೆಯ ಫ್ರೆಂಡ್ ಸೇರ್ಕೊಂಡು ಖತರ್ನಾಕ್ ಐಡಿಯಾ ಮಾಡ್ತಾರೆ. ಇದಕ್ಕೆ ತಾಂಡವ್ ಕೂಡ ಕೈ ಜೋಡಿಸಿದ್ದಾನೆ. ಬಳಿಕ ಶ್ರೇಷ್ಠ ಫ್ರೆಂಡ್ ಭಾಗ್ಯಗೆ ಫೋನ್ ಮಾಡಿ, ಮನೆಯಲ್ಲಿ ಫಂಕ್ಷನ್ ಇದೆ, ಹೀಗಾಗಿ ನೀವು ಅಡುಗೆ ಮಾಡಿ ಕೊಡಬೇಕು, 200 ಜನಕ್ಕೆ ಊಟ ರೆಡಿ ಮಾಡಿ ಅಂತ ಹೇಳಿದ್ದಾಳೆ. ಊಟ ಇಲ್ಲಿ ತಂದು ಕೊಟ್ಟ ಬಳಿಕ ಹಣ ಕೊಡ್ತೇನೆ ಅಂತ ಹೇಳಿದ್ದಾಳೆ. ಭಾಗ್ಯ ಮೊದಲು ಆಗೋದಿಲ್ಲ ಅಂತ ಹೇಳ್ತಾಳೆ. ನಂತರ ಮನೆಯವರ ಒತ್ತಾಯದಿಂದ ಆಕೆ ಒಪ್ಕೊಳ್ತಾಳೆ. ಅಡುಗೆ ಮಾಡಿ ಭಾಗ್ಯ ಶ್ರೇಷ್ಠ ಫ್ರೆಂಡ್ ಮನೆಗೆ ಬಂದಿದ್ದಾಳೆ. ಆದ್ರೆ ಆರ್ಡರ್ ಕ್ಯಾನ್ಸಲ್ ಮಾಡಿದ್ದಾಳೆ ಆಕೆಯ ಫ್ರೆಂಡ್. ತಾನು ಮನೆಯಲ್ಲಿಲ್ಲ ಅಂತ ಹೇಳಿದ್ದಾಳೆ. ಆದ್ರೆ ಶ್ರೇಷ್ಠ ಫ್ರೆಂಡ್ ಭಾಗ್ಯ ಕೈಗೆ ಸಿಕ್ಕಿ ಬಿದ್ದಿದ್ದಾಳೆ. ಬಳಿಕ ಆಕೆಯ ಬಾಯಿ ಬಿಡಿಸಿದ್ದಾಳೆ. ಆಗಲೇ ಗೊತ್ತಾಗಿದ್ದು ಈ ಖತರ್ನಾಕ್ ಕೆಲಸದ ಹಿಂದೆ ಇರೋದು ಶ್ರೇಷ್ಠ ಅಂತ. ಬಳಿಕ ಶ್ರೇಷ್ಠ ಮನೆಗೆ ಹೋದ ಭಾಗ್ಯ ಆಕೆಗೆ ಸರಿಯಾಗಿ ಕಪಾಳ ಮೋಕ್ಷ ಮಾಡಿದ್ದಾಳೆ. ಆಕೆಯ ಕೆನ್ನೆಗೆ ರಪ ಅಂತ ಬಾರಿಸಿದ್ದಾಳೆ. ಬಳಿಕ ಶ್ರೇಷ್ಠ ಪರ್ಸ್ನಿಂದ ದುಡ್ಡು ಕಿತ್ಕೊಂಡಿದ್ದಾಳೆ ಭಾಗ್ಯ. ಅಷ್ಟೇ ಅಲ್ಲ, ತಾಂಡವ್ಗಿಂತ ಮುಂಚೆ ಸ್ಕೂಲ್ಗೆ ಬಂದು ಮಗನ ಫೀಸ್ ಕಟ್ಟಿದ್ದಾಳೆ. ಆದ್ರೆ ತಾಂಡವ್ಗೆ ಇದನ್ನ ಸಹಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ಯಾರು ಫೀಸ್ ಕಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಿರುವಾಗ್ಲೇ ಭಾಗ್ಯ ಬಂದು ಸರಿಯಾಗಿ ಮಂಗಳಾರತಿ ಮಾಡಿದ್ದಾಳೆ. ಇದು ಆತನಿಗೆ ಸಹಿಸಿಕೊಳ್ಳೋಕೆ ಆಗದೆ ಆತ ಕಿರುಚಾಡಿದ್ದಾನೆ. ಇದೀಗ ಶ್ರೇಷ್ಠಾಳಿಗೆ ತಾಂಡವ್ ಮಂಗಳಾರತಿ ಫಿಕ್ಸ್. ಭಾಗ್ಯ ಸೋಲೋ ಮಾತೇ ಇಲ್ಲ. ಆಕೆಯ ಹೊಸ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಅಂತ ಸೀರಿಯಲ್ ಫ್ಯಾನ್ಸ್ ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸಿದೆ? ಭಾಗ್ಯ ಹೊಸ ಬಿಸ್ನೆಸ್ ಸಕ್ಸಸ್ ಆಗುತ್ತಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.